ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅದು ಪುಟ್ಟಹಳ್ಳಿ. ಅಲ್ಲಿ ಬೆಳಿಗ್ಗೆ ಸೂರ್ಯ ಮೂಡುವ ಮೊದಲೇ ಹಕ್ಕಿಗಳ ಕಲರವಕ್ಕಿಂತ ಮುಂಚಿತವಾಗಿ ಕೇಳಿಸುವುದು ರಾಮಣ್ಣನ ನೇಗಿಲಿನ ಸದ್ದು ಮತ್ತು ಎತ್ತುಗಳ ಮಣಿಯನಾದ. ರಾಮಣ್ಣನಿಗೆ ಇದ್ದದ್ದು ಕೇವಲ 2 ಎಕರೆ ಜಮೀನು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಮೈ ಕೊರೆಯುವ ಚಳಿಯಲ್ಲಿ ಹಳೆಯ ಕಂಬಳಿಯನ್ನು ಹೊದ್ದು ಹೊಲಕ್ಕೆ ಹೊರಡುತ್ತಿದ್ದ ರಾಮಣ್ಣನಿಗೆ ದಾರಿಯುದ್ದಕ್ಕೂ ಜೊತೆಯಾಗುತ್ತಿದ್ದುದು ಅವನ ಮಗ ಸುಹಾಸ್ನ ಭವಿಷ್ಯದ ಕನಸುಗಳು. ಪತ್ನಿ ಸೀತಮ್ಮ ಹಳೆಯ ಸೀರೆಯನ್ನೇ ಉಟ್ಟು ಕೊಟ್ಟಿಗೆ ಕೆಲಸ ಮಾಡುತ್ತಾ ಗಂಡನಿಗಾಗಿ ಮಗನಿಗಾಗಿ ಗಂಜಿ ಬೇಯಿಸಿ ಅವರಿಗಾಗಿ ಕಾಯುತ್ತಾ ಕುಳಿತಿರುತ್ತಿದ್ದಳು. ಸುಹಾಸ್ ಚಿಕ್ಕವನಿದ್ದಾಗ ನಡೆದ ಒಂದು ಘಟನೆ ರಾಮಣ್ಣನ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿತ್ತು. ಶಾಲೆಯಲ್ಲಿ ಎಲ್ಲ ಮಕ್ಕಳು ಹೊಸ ಶೂ ಹಾಕಿಕೊಂಡು ಬಂದಾಗ ಸುಹಾಸ್ ಮಾತ್ರ ಹರಿದ ಚಪ್ಪಲಿಯಲ್ಲಿ ಹೋಗುತ್ತಿದ್ದ. ಒಂದು ದಿನ ಸಂಜೆ ಸುಹಾಸ್ ಅಳುತ್ತಾ ಮನೆಗೆ ಬಂದ. ಅಪ್ಪ, ನನಗೆ ಎಲ್ಲರೂ ಹೀಯಾಳಿಸುತ್ತಾರೆ, ನನಗೊಂದು ಶೂ ಕೊಡಿಸಿ ಎಂದು ಹಠ ಹಿಡಿದಿದ್ದ. ಅಂದು ರಾಮಣ್ಣನ ಹತ್ತಿರ ಹಣವಿರಲಿಲ್ಲ. ಆದರೆ ಮಗನ ಕಣ್ಣೀರು ಅವನ ಎದೆಯನ್ನು ಸುಟ್ಟಿತ್ತು. ಆ ರಾತ್ರಿ ರಾಮಣ್ಣ ನಿದ್ದೆ ಮಾಡಲಿಲ್ಲ. ಮರುದಿನದಿಂದ ಹಗಲು ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ಊರಿನ ಗೌಡರ ಮನೆಯಲ್ಲಿ ಕಾವಲುಗಾರನಾಗಿ ಕೆಲಸಕ್ಕೆ ಸೇರಿದ. ಸತತ 1 ತಿಂಗಳು ಸರಿಯಾಗಿ ನಿದ್ದೆ ಮಾಡದೆ ತನ್ನ ಹಸಿವನ್ನೇ ಮರೆತು ಹಣ ಉಳಿಸಿದ. ರಾಮಣ್ಣ ಸುಹಾಸ್ನಿಗೆ ಒಂದು ಜೊತೆ ಹೊಳೆಯುವ ಕಪ್ಪು ಶೂ ಕೊಡಿಸಿದ. ಅಂದು ಮಗನ ಮುಖದಲ್ಲಿ ಕಂಡ ಆ ಕಿರುನಗೆಯೇ ರಾಮಣ್ಣನ ಬದುಕಿನ ಅತಿ ದೊಡ್ಡ ಪ್ರಶಸ್ತಿಯಾಗಿತ್ತು. ಸೀತಮ್ಮನ ಮಮತೆಯು ಅಷ್ಟೇ ಅಪಾರ. ತಾನು ಉಣ್ಣುವ ತಟ್ಟೆಯಲ್ಲಿ 1 ತುತ್ತು ಅನ್ನ ಕಡಿಮೆ ಇದ್ದರೂ ಪರವಾಗಿಲ್ಲ, ಮಗನ ಹೊಟ್ಟೆ ತುಂಬಿದರೆ ಸಾಕು ಎಂದು ಬಯಸುತ್ತಿದ್ದವಳು. ಮನೆಯಲ್ಲಿ ಮಾಡಿದ ಸಿಹಿ ತಿಂಡಿ ಇರಲಿ ಅಥವಾ ಅಪರೂಪಕ್ಕೊಮ್ಮೆ ಸಿಗುತ್ತಿದ್ದ ಹಣ್ಣಿರಲಿ, ಅದು ಸುಹಾಸ್ನಿಗೆ ಮಾತ್ರ ಮೀಸಲು. ಸುಹಾಸ್ ದೀಪದ ಬೆಳಕಿನಲ್ಲಿ ಓದುತ್ತಿದ್ದರೆ ಪಾರ್ವತಮ್ಮ ಮಗನಿಗೆ ಗಾಳಿ ಹಾಕುತ್ತಾ ಪಕ್ಕದಲ್ಲೇ ಕುಳಿತುಕೊಳ್ಳುತ್ತಿದ್ದಳು. ನೋಡಮ್ಮ, ನಾನು ಒಂದು ದಿನ ದೊಡ್ಡ ಆಫೀಸರ್ ಆಗುತ್ತೇನೆ, ನಿಮ್ಮನ್ನು ಸುಖವಾಗಿಡುತ್ತೇನೆ ಎಂದು ಸುಹಾಸ್ ಹೇಳಿದಾಗ ಆ ದಂಪತಿಗಳು ಒಬ್ಬರನ್ನೊಬ್ಬರು ನೋಡಿ ಮುಗುಳ್ನಗುತ್ತಿದ್ದರು. ಆ ನಗುವಿನಲ್ಲಿ ಜನ್ಮ ಜನ್ಮಾಂತರದ ತೃಪ್ತಿ ಇತ್ತು. ಬೆವರು ಹರಿಸಿ ಬೆಳೆಸಿದ ಬೆಳೆ ಮಳೆಯಿಲ್ಲದೆ ಒಣಗಿದಾಗ ರಾಮಣ್ಣ ಧೃತಿಗೆಡಲಿಲ್ಲ. ಸಾಲದ ಬಾಧೆ ಹೆಚ್ಚಾದಾಗಲೂ ಮಗನ ಓದಿಗೆ ತೊಂದರೆಯಾಗದಂತೆ ನೋಡಿಕೊಂಡ. ನಾನು ಮಣ್ಣಲ್ಲಿ ಮಣ್ಣಾದೆ, ಪರವಾಗಿಲ್ಲ, ಆದರೆ ನನ್ನ ಮಗ ಈ ಮಣ್ಣಿನಿಂದ ಎದ್ದು ಆಕಾಶ ಮುಟ್ಟಬೇಕು ಎಂಬುದು ಅವರ ಹಠವಾಗಿತ್ತು. ಹೀಗೆ ಮಣ್ಣಿನ ವಾಸನೆ, ಬೆವರಿನ ಹನಿ ಮತ್ತು ಅಪಾರವಾದ ಪ್ರೀತಿಯ ನಡುವೆ ಸುಹಾಸ್ ಎಂಬ ಗಿಡ ಬೆಳೆದು ಹೆಮ್ಮರವಾಯಿತು. ಆದರೆ ಆ ಹೆಮ್ಮರಕ್ಕೆ ಹೂವು ಬಿಡುವ ಕಾಲ ಬಂದಾಗ ಆ ಮರಕ್ಕೆ ತಾನು ಬೆಳೆದ ಮಣ್ಣಿನ ವಾಸನೆಯೇ ಅಸಹ್ಯವಾಗುತ್ತದೆ ಎಂಬ ಕಹಿ ಸತ್ಯ ಆ ಮುಗ್ಧ ದಂಪತಿಗಳಿಗೆ ತಿಳಿದಿರಲಿಲ್ಲ. ಗ್ರಾಮದ ಪ್ರತಿ ಗಲ್ಲಿಯಲ್ಲೂ ರಾಮಣ್ಣನ ಮಗನ ಬುದ್ಧಿವಂತಿಕೆಯದ್ದೇ ಮಾತು. ಸುಹಾಸ್ ನಗರಕ್ಕೆ ಹೋಗಿ ಇಂಜಿನಿಯರಿಂಗ್ ಸೀಟು ಪಡೆದಾಗ ಇಡೀ ಹಳ್ಳಿ ಹಬ್ಬ ಮಾಡಿತು. ರಾಮಣ್ಣ ತಾನು ಕಟ್ಟಿದ ಹಳೆಯ ಮನೆಯ ಮಾಡಿನ ಹೆಂಚುಗಳನ್ನು ಸರಿಪಡಿಸಲು ಹಣವಿಲ್ಲದಿದ್ದರೂ ಮಗನ ಕಾಲೇಜ್ ಫೀಸ್ಗಾಗಿ ತನ್ನ ಪ್ರಾಣದಂತಿದ್ದ ಎತ್ತುಗಳನ್ನು ಮಾರಿದ. ಅಂದು ಎತ್ತುಗಳು ಮನೆಯಿಂದ ಹೊರಗೆ ಹೋಗುವಾಗ ರಾಮಣ್ಣ ಮಗುವಿನಂತೆ ಅತ್ತಿದ್ದ. ಆದರೆ ಮಗ ಚೆನ್ನಾಗಿದ್ದರೆ ಸಾಕು ಎಂದು ಅವನು ತನ್ನ ಎಲ್ಲಾ ನೋವನ್ನು ನುಂಗಿಕೊಂಡನು. ಸುಹಾಸ್ ಇಂಜಿನಿಯರಿಂಗ್ ಸೇರಿದ್ದು ಅವನ ಬದುಕಿನ ಅತ್ಯಂತ ದೊಡ್ಡ ತಿರುವು. ಹಳ್ಳಿಯ ಸಣ್ಣ ಶಾಲೆಯಲ್ಲಿ ಓದಿದ್ದ ಅವನಿಗೆ ನಗರದ ಪ್ರತಿಷ್ಠಿತ ಕಾಲೇಜು ಒಂದು ಹೊಸ ಲೋಕವನ್ನೇ ತೆರೆದಿಟ್ಟಿತು. ಆರಂಭದ ದಿನಗಳಲ್ಲಿ ಸುಹಾಸ್ ಕಷ್ಟಪಟ್ಟು ಓದುತ್ತಿದ್ದ. ಆರಂಭದ ದಿನಗಳಲ್ಲಿ ಅವನಿಗೆ ತಂದೆ ತಾಯಿಯ ನೆನಪು ಪ್ರತಿ ಕ್ಷಣವೂ ಕಾಡುತ್ತಿತ್ತು. ಹಾಸ್ಟೆಲ್ನ ಸಣ್ಣ ಕೋಣೆಯಲ್ಲಿ ಕುಳಿತು ಹಳ್ಳಿಯಿಂದ ತಾಯಿ ಕಳುಹಿಸಿಕೊಟ್ಟಿದ್ದ ಅವಲಕ್ಕಿ ತಿನ್ನುತ್ತಾ ರಾತ್ರಿಡೀ ಪುಸ್ತಕಗಳೊಂದಿಗೆ ಕಳೆಯುತ್ತಿದ್ದ. ಹಾಸ್ಟೆಲ್ನಲ್ಲಿ ಊಟ ಮಾಡುವಾಗ ಅವನಿಗೆ ತಾಯಿ ಸೀತಮ್ಮ ಪ್ರೀತಿಯಿಂದ ಮಾಡಿಕೊಡುತ್ತಿದ್ದ ರೊಟ್ಟಿ ಚಟ್ನಿಯ ನೆನಪಾಗಿ ಕಣ್ಣು ತೇವವಾಗುತ್ತಿತ್ತು. ಪ್ರತಿ ಶನಿವಾರ ತಪ್ಪದೇ ಬಸ್ ಹತ್ತಿ ಹಳ್ಳಿಗೆ ಹೋಗುತ್ತಿದ್ದ. ತಂದೆ ರಾಮಣ್ಣನ ಜೊತೆ ಗದ್ದೆಯ ಬದಿಯಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದ. ಆದರೆ ಕಾಲೇಜಿನ 2ನೇ ವರ್ಷಕ್ಕೆ ಬಂದಾಗ ಸುಹಾಸ್ನ ಸುತ್ತಮುತ್ತಲ ಪರಿಸರ ಬದಲಾಗತೊಡಗಿತು. ನಗರದ ಶ್ರೀಮಂತ ಗೆಳೆಯರ ಸಹವಾಸ, ಬಣ್ಣ ಬಣ್ಣದ ಬಟ್ಟೆಗಳು ಮತ್ತು ದುಬಾರಿ ಬೈಕ್ಗಳ ಮೋಹ ಅವನನ್ನು ಆವರಿಸಿತು. ತನ್ನ ತಂದೆ ಕಳುಹಿಸುತ್ತಿದ್ದ ಹಣ ಅವನಿಗೆ ಸಾಲದಾಯಿತು. ಒಮ್ಮೆ ತಂದೆ ಹಳೆಯ ಪಂಚೆ ಉಟ್ಟುಕೊಂಡು ಕಾಲೇಜ್ಗೆ ಫೀಸ್ ಕಟ್ಟಲು ಬಂದಾಗ ಸುಹಾಸ್ ಅವರನ್ನು ತನ್ನ ಸ್ನೇಹಿತರಿಗೆ ಪರಿಚಯಿಸಲು ಸಂಕೋಚಪಟ್ಟಿದ್ದ. ಇವರು ನಮ್ಮೂರಿನವರು, ಮನೆ ಕೆಲಸಕ್ಕೆ ಸಹಾಯ ಮಾಡುತ್ತಾರೆ ಎಂದು ಸುಳ್ಳು ಹೇಳಿದಾಗ ರಾಮಣ್ಣನ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೂ ಮಗನ ಏಳಿಗೆಗಾಗಿ ಅದನ್ನು ನುಂಗಿಕೊಂಡರು. ಅಲ್ಲಿಂದಲೇ ಸುಹಾಸ್ ತನ್ನ ಬೇರುಗಳಿಂದ ದೂರವಾಗಲು ಶುರು ಮಾಡಿದ. ಕೇವಲ ಪದವಿ ಮತ್ತು ದೊಡ್ಡ ಸಂಬಳದ ಕನಸು ಕಾಣುತ್ತಿದ್ದ ಅವನಿಗೆ ಆ ಪದವಿಯ ಹಿಂದೆ ಇರುವ ತಂದೆಯ ಬೆವರ ಹನಿಗಳ ಬೆಲೆ ಅರಿವಾಗಲಿಲ್ಲ. ಓದಿನಲ್ಲಿ ಅವನು ಯಶಸ್ವಿಯಾದನಾದರೂ ಸಂಸ್ಕಾರದಲ್ಲಿ ಸೋತಿದ್ದ. ಸುಹಾಸ್ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ. 2 ವರ್ಷಗಳಲ್ಲೇ ಸುಹಾಸ್ ತನ್ನ ಹಳೆಯ ಶರ್ಟ್ ಮತ್ತು ಹಳ್ಳಿಯ ಭಾಷೆಯನ್ನ ಮರೆತಿದ್ದ. ಅವನಿಗೀಗ ಹಳ್ಳಿಯ ಮುಗ್ಧತೆ ದಡ್ಡತನವಾಗಿ ಕಾಣತೊಡಗಿತು.
ನಗರದ ಐಷಾರಾಮಿ ಮಾಲ್ಗಳು, ಪಬ್ಗಳು ಮತ್ತು ಹೈಫೈ ಜೀವನ ಶೈಲಿ ಅವನನ್ನು ಆವರಿಸಿಕೊಂಡವು. ತಂದೆ ಕಳುಹಿಸುತ್ತಿದ್ದ ಬೆಲ್ಲದ ಅಚ್ಚುಗಳು ಅಥವಾ ತಾಯಿ ಪ್ರೀತಿಯಿಂದ ಕಟ್ಟಿಕೊಡುತ್ತಿದ್ದ ಹಳ್ಳಿಯ ತಿಂಡಿಗಳು ಈಗ ಅವನಿಗೆ ಅನ್ಹೈಜೆನಿಕ್ ಎನಿಸಿದವು. ಅವನು ತನ್ನ ಹಳ್ಳಿಯ ಗೆಳೆಯರ ಫೋನ್ ಕರೆಯನ್ನು ಸ್ವೀಕರಿಸುವುದನ್ನು ನಿಲ್ಲಿಸಿದ. ಅವನ ಪಾಲಿಗೆ ಹಳ್ಳಿ ಎಂಬುದು ಕೇವಲ ಒಂದು ಹಳೆಯ ನೆನಪು ಮಾತ್ರವಾಗಿತ್ತು. ಒಮ್ಮೆ ರಾಮಣ್ಣ ಮಗನಿಗೆ ಫೋನ್ ಮಾಡಿ, ಕಂದ, ಮನೆಗೆ ಸುಣ್ಣ ಬಣ್ಣ ಮಾಡಿಸಬೇಕು ಅಂದುಕೊಂಡಿದ್ದೇನೆ, ಸ್ವಲ್ಪ ಹಣ ಬೇಕಿತ್ತು ಎಂದಾಗ ಸುಹಾಸ್ ರೇಗಾಡಿದ. ಅಪ್ಪ, ನನಗೆ ಇಲ್ಲಿ 1000 ಖರ್ಚುಗಳಿವೆ. ಆ ಹಳೆ ಮನೆಗೆ ಯಾಕೆ ಸುಣ್ಣ ಹಚ್ಚುತ್ತೀರಾ? ಹಾಗೇ ಇರಲಿ ಬಿಡಿ ಎಂದು ಫೋನ್ ಕಟ್ ಮಾಡಿದ. ತಾನು ಈ ಮಟ್ಟಕ್ಕೆ ಬೆಳೆಯಲು ತಂದೆ ಎತ್ತುಗಳನ್ನು ಮಾರಿದ್ದನ್ನು ಅವನು ಸೌಕರ್ಯದ ಅಮಲಿನಲ್ಲಿ ಮರೆತು ಬಿಟ್ಟಿದ್ದ. ಅದೇ ಸಮಯದಲ್ಲಿ ಸುಹಾಸ್ ಕೆಲಸ ಮಾಡುತ್ತಿದ್ದ ಸಾಫ್ಟ್ವೇರ್ ಕಂಪನಿಗೆ ಅನನ್ಯ ಎಂಬ ಯುವತಿ ಮ್ಯಾನೇಜರ್ ಆಗಿ ಸೇರಿದಳು. ಅನನ್ಯ ನಗರದ ಅಪ್ಪಟ್ಟ ಶ್ರೀಮಂತ ಕುಟುಂಬದ ಕುಡಿ. ಅವಳ ಮಾತುಗಳಲ್ಲಿ ಅಧಿಕಾರವಿತ್ತು, ನಡಿಗೆಯಲ್ಲಿ ಗರ್ವವಿತ್ತು. ಸುಹಾಸ್ ಅವಳ ಸೌಂದರ್ಯ ಮತ್ತು ಆಧುನಿಕ ಜೀವನ ಶೈಲಿಗೆ ಸಂಪೂರ್ಣವಾಗಿ ಮಾರುಹೋದ. ಅನನ್ಯಾಳಿಗೆ ಹಳ್ಳಿಯ ಸಂಸ್ಕೃತಿ ಎಂದರೆ ಅಸಡ್ಡೆ. ಅವಳು ಬದುಕನ್ನು ಕೇವಲ ಬ್ರ್ಯಾಂಡೆಡ್ ಬಟ್ಟೆ, ಐಷಾರಾಮಿ ಕಾರು ಮತ್ತು ವಿದೇಶಿ ಪ್ರವಾಸಗಳ ಮೂಲಕ ಅಳೆಯುತ್ತಿದ್ದಳು. ಸುಹಾಸ್ ಮತ್ತು ಅನನ್ಯ ನಡುವೆ ಗೆಳೆತನ ಬೆಳೆದು ಅದು ಪ್ರೀತಿಗೆ ತಿರುಗಿತು. ಆದರೆ ಆ ಪ್ರೀತಿಯಲ್ಲಿ ತ್ಯಾಗಕ್ಕಿಂತ ಹೆಚ್ಚಾಗಿ ಸ್ಟೇಟಸ್ ಅಡಗಿತ್ತು. ಸುಹಾಸ್ ತನ್ನ ಹೆತ್ತವರ ಬಗ್ಗೆ ಅವಳಿಗೆ ಹೇಳುವಾಗ ಅವರು ದೊಡ್ಡ ಜಮೀನ್ದಾರರು ಎಂದು ಸುಳ್ಳು ಹೇಳಿದ್ದ. ಏಕೆಂದರೆ ತನ್ನ ತಂದೆ ಒಬ್ಬ ಕೂಲಿ ಮಾಡುವ ರೈತ ಎಂದು ಹೇಳಲು ಅವನಿಗೆ ಸಂಕೋಚವಾಗಿತ್ತು. ಅವನು ತನ್ನ ಮೂಲವನ್ನೇ ಮುಚ್ಚಿಟ್ಟು ಹೊಸ ಅಸ್ತಿತ್ವವನ್ನು ಸೃಷ್ಟಿಸಿಕೊಳ್ಳಲು ಯತ್ನಿಸಿದ. ಅನನ್ಯಾಳ ಪ್ರವೇಶದ ನಂತರ ಸುಹಾಸ್ ಸಂಪೂರ್ಣವಾಗಿ ಅವಳ ಕೈಗೊಂಬೆಯಾದ. ಅವಳು ಹೇಳಿದ್ದೇ ವೇದವಾಕ್ಯವಾಯಿತು. ಒಂದು ಸಂಜೆ ಕಾಫಿ ಕುಡಿಯುತ್ತಾ ಅನನ್ಯ ಕೇಳಿದಳು, ಸುಹಾಸ್, ನಿನ್ನ ಪೇರೆಂಟ್ಸ್ ಮದುವೆಗೆ ಬರುತ್ತಾರಲ್ಲ, ಪ್ಲೀಸ್ ಅವರಿಗೆ ಸ್ವಲ್ಪ ಡೀಸೆಂಟ್ ಆಗಿ ಇರಲು ಹೇಳು. ನನ್ನ ಫ್ರೆಂಡ್ಸ್ ಹೈ ಸೊಸೈಟಿಯವರು. ನಿಮ್ಮವರು ಹಳ್ಳಿಯವರ ಥರ ಮಾತನಾಡಿದರೆ ನನಗೆ ಇನ್ಸಲ್ಟ್ ಆಗುವುದು. ಮದುವೆಯ ನಿಶ್ಚಯವಾದಾಗ ರಾಮಣ್ಣ ಮತ್ತು ಸೀತಮ್ಮ ಸಂತೋಷದಿಂದ ಹಳ್ಳಿಯಲ್ಲಿದ್ದ ಚಿನ್ನದ ಒಡವೆಯನ್ನು ಪಾಲಿಶ್ ಮಾಡಿಸಿ ತಂದಿದ್ದರು. ಆದರೆ ಮಗ ಅದನ್ನು ನೋಡಿ, ಇದೆಲ್ಲ ಹಳೆ ಫ್ಯಾಷನ್ ಅಮ್ಮ, ಅನನ್ಯ ಇದನ್ನು ಹಾಕಿಕೊಳ್ಳುವುದಿಲ್ಲ ಎಂದು ತಿರಸ್ಕರಿಸಿದಾಗ ಆ ತಾಯಿಯ ಹೃದಯ ಒಡೆದು ಹೋಯಿತು. ಸೀತಮ್ಮ ಕಣ್ಣೀರು ಹಾಕುತ್ತಾ ಆ ಒಡವೆಯನ್ನು ಸೀರೆಯ ಸೆರಗಿನಲ್ಲಿ ಬಚ್ಚಿಟ್ಟುಕೊಂಡರು. ಅದು ಕೇವಲ ಚಿನ್ನವಾಗಿರಲಿಲ್ಲ. ರಾಮಣ್ಣ 16 ವರ್ಷಗಳ ಕಾಲ ಮಳೆ ಬಿಸಿಲೆನ್ನದೆ ಹೊಲದಲ್ಲಿ ಬೆವರು ಸುರಿಸಿ ಹೊಟ್ಟೆ ಬಟ್ಟೆ ಕಟ್ಟಿ ಮಗನ ಮದುವೆಗಾಗಿ ಕೂಡಿಟ್ಟ ಪ್ರೀತಿಯ ಕಾಣಿಕೆಯಾಗಿತ್ತು. ಸುಹಾಸ್ ಆ ಒಡವೆಯನ್ನು ಹಳೆ ಫ್ಯಾಷನ್ ಎಂದು ಕರೆದಾಗ ಅವರಿಗೆ ತಮ್ಮ ಬದುಕು ಮತ್ತು ಬಡತನ ಎರಡು ಅಸಹ್ಯವಾಗಿ ಕಂಡವು. ಬೇಡಪ್ಪ, ನಿನ್ನ ಇಷ್ಟದಂತೆಯೇ ಆಗಲಿ ಎಂದು ರಾಮಣ್ಣ ಮಗನ ಬೆನ್ನು ಸವರಿದರಾದರೂ ಅವರ ಎದೆ ಮಾತ್ರ ಒಡೆದು ಚೂರಾದಂತಾಗಿತ್ತು. ಮಗನಿಗೆ ಅಂತಸ್ತೆ ದೊಡ್ಡದಾಯಿತು. ಹೆತ್ತವರ ಅಕ್ಕರೆಯ ಆಭರಣ ಮಣ್ಣಿನ ಪಾಲಾಯಿತು. ಮಗ ಬದಲಾಗಿದ್ದಾನೆ ಎಂಬ ಕಹಿ ಸತ್ಯ ಅವರಿಗೆ ಎಂದು ಮೊದಲ ಬಾರಿಗೆ ದರ್ಶನವಾಯಿತು. ಮದುವೆಗೆ ಮೊದಲು ಅನನ್ಯ ಸುಹಾಸ್ನ ಮುಂದೆ ಒಂದು ದೊಡ್ಡ ಷರತ್ತು ಹಾಕಿದಳು. ನೋಡು ಸುಹಾಸ್, ನಾವು ಮದುವೆಯಾದ ಮೇಲೆ ಬೆಂಗಳೂರಿನಲ್ಲೇ ಸೆಟಲ್ ಆಗುತ್ತೇವೆ. ನಿನ್ನ ತಂದೆ ತಾಯಿ ನಮ್ಮ ಜೊತೆ ಇರುವುದು ಬೇಡ. ಅವರ ಹಳ್ಳಿಯ ಅಭ್ಯಾಸಗಳು ನಮ್ಮ ಪ್ರೈವೇಸಿಗೆ ತೊಂದರೆ ಕೊಡುತ್ತವೆ. ಬೇಕಿದ್ದರೆ ಅವರಿಗೆ ಹಳ್ಳಿಯಲ್ಲೇ ಹಣ ಕಳುಹಿಸೋಣ. ಸುಹಾಸ್ ಮೊದಲಿಗೆ ಸ್ವಲ್ಪ ತಬ್ಬಿಬ್ಬಾದ. ಅಮ್ಮನಿಗೆ ಆರೋಗ್ಯ ಸರಿಯಿರಲ್ಲ ಅನನ್ಯ, ಅವರು ನಮ್ಮ ಜೊತೆ ಇರಲು ಆಸೆ ಪಡುತ್ತಿದ್ದಾರೆ ಎಂದ. ಆದರೆ ಅನನ್ಯ ಬಿಡಲಿಲ್ಲ. ಅದಕ್ಕೆ ಹೋಮ್ ನರ್ಸ್ ಇಡೋಣ. ಆದರೆ ನಮ್ಮ ಲೈಫ್ ಸ್ಟೈಲ್ ಹಾಳಾಗೋದು ನನಗೆ ಇಷ್ಟವಿಲ್ಲ. ನೀನೇ ಡಿಸೈಡ್ ಮಾಡು. ನಾನು ಬೇಕೋ ಅಥವಾ ನಿನ್ನ ಹಳೆ ಕಾಲದ ಅಪ್ಪ ಅಮ್ಮ ಬೇಕೋ? ಹೆಂಡತಿಯಾಗಲಿರುವವಳ ಮೋಹದ ಸುಳಿಯಲ್ಲಿ ಸುಹಾಸ್ ತನ್ನ ಹೆತ್ತವರ ತ್ಯಾಗವನ್ನು ಮರೆತೇ ಬಿಟ್ಟ. ಅವನಿಗೆ ಹೆತ್ತ ಅಪ್ಪ ಅಮ್ಮನಿಗಿಂತ ಅನನ್ಯ ತೋರಿಸುತ್ತಿದ್ದ ನಗರದ ಬಣ್ಣದ ಲೋಕವೇ ಶಾಶ್ವತವೆಂದು ಅನಿಸಿತು. ತನ್ನ ಹೆತ್ತವರನ್ನು ಒಂದು ಹೊರೆಯಾಗಿ ಕಾಣುವ ವಿಷಬೀಜ ಅಂದೇ ಅವನ ಮನಸ್ಸಿನಲ್ಲಿ ಮೊಳಕೆಯೊಡೆಯಿತು. ಮದುವೆಯು ತುಂಬಾ ವಿಜೃಂಭಣೆಯಿಂದ ನಡೆಯಿತು. ಮದುವೆಯ ಸಂಭ್ರಮ ಮುಗಿದ ಮೇಲೆ ಹಳ್ಳಿಯಲ್ಲಿ ಒಬ್ಬಂಟಿಯಾಗಿದ್ದ ರಾಮಣ್ಣ ಮತ್ತು ಪಾರ್ವತಮ್ಮನನ್ನ ಬೆಂಗಳೂರಿಗೆ ಕರೆದುಕೊಂಡು ಬರಲು ಸುಹಾಸ್ ನಿರ್ಧರಿಸಿದ. ಇದಕ್ಕೆ ಕಾರಣ ಪ್ರೀತಿಯಲ್ಲ, ಬದಲಾಗಿ ಊರಿನವರ ಮುಂದೆ ಮಗ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಎನ್ನುವ ತೋರಿಕೆಗೆ. ಆಳು ಕಾಳುಗಳ ಕೊರತೆ ಇದ್ದಾಗ ಹೆತ್ತವರನ್ನು ಬಳಸಿಕೊಳ್ಳುವ ಉದ್ದೇಶ. ಅನನ್ಯ ಅನಿವಾರ್ಯವಾಗಿ ಒಪ್ಪಿಕೊಂಡಳು. ರಾಮಣ್ಣ ಮತ್ತು ಸೀತಮ್ಮ ಬೆಂಗಳೂರಿನ ಆ ದೊಡ್ಡ ಅಪಾರ್ಟ್ಮೆಂಟ್ಗೆ ಬಂದಾಗ ಅವರಿಗೆ ಅದು ಅದ್ಭುತ ಲೋಕದಂತೆ ಕಂಡಿತು. ಗಾಜಿನ ಗೋಡೆಗಳು, ಮೃದುವಾದ ಸೋಫಾಗಳು, ಎಸಿ ಎಲ್ಲವೂ ಹೊಸತು. ಆದರೆ ಆ ಮನೆಯಲ್ಲಿ ಅವರಿಗಾಗಿ ಮೀಸಲಾಗಿದ್ದುದು ಅಡುಗೆ ಮನೆಯ ಪಕ್ಕದಲ್ಲಿದ್ದ ಒಂದು ಸಣ್ಣ ಕತ್ತಲೆಯ ಕೋಣೆ. ನೋಡಿ ಅತ್ತೆಮ್ಮ, ಈ ಮನೆಯಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಜಾಗವಿದೆ. ನೀವು ಎಲ್ಲೆಂದರಲ್ಲಿ ಓಡಾಡಬಾರದು. ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತುಕೊಳ್ಳಬೇಡಿ. ಅಲ್ಲಿ ನನ್ನ ಇಂಟರ್ನ್ಯಾಷನಲ್ ಫ್ರೆಂಡ್ಸ್ ಕುಳಿತುಕೊಳ್ಳುತ್ತಾರೆ ಎಂದು ಅನನ್ಯ ಮೊದಲ ದಿನವೇ ನಿಯಮಗಳನ್ನು ವಿಧಿಸಿದಳು. ಪಾರ್ವತಮ್ಮ ಮುಗ್ಧವಾಗಿ ಕೇಳಿದಳು,
ಮಗಳೇ, ಈ ಮಂಚ ಎಷ್ಟು ಮೆತ್ತಗಿದೆ, ಇಲ್ಲಿ ಮಲಗಿದರೆ ಬೆನ್ನು ನೋವು ಬರಲ್ವಾ? ಅನನ್ಯ ತಕ್ಷಣವೇ ಸುಹಾಸ್ನ ಕಡೆ ತಿರುಗಿ, ನೋಡು ಸುಹಾಸ್, ಇವರಿಗೆ ಯಾವುದೂ ಗೊತ್ತಿಲ್ಲ. ಈ ಹಳ್ಳಿ ಜನರನ್ನು ಎಜುಕೇಟ್ ಮಾಡುವುದು ನನ್ನಿಂದ ಸಾಧ್ಯವಿಲ್ಲ ಎಂದು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ದಿನಗಳು ಉರುಳಿದಂತೆ ಮನೆಯಲ್ಲಿ ಸಂಘರ್ಷ ಹೆಚ್ಚಾಯಿತು. ರಾಮಣ್ಣನಿಗೆ ಮುಂಜಾನೆ ಬೇಗ ಎದ್ದು ದೇವರ ನಾಮ ಹೇಳುವ ಅಭ್ಯಾಸ. ಒಂದು ದಿನ ಮುಂಜಾನೆ ಅವರು ಸುಪ್ರಭಾತವನ್ನ ಮೆಲು ಧ್ವನಿಯಲ್ಲಿ ಹಾಡುತ್ತಿದ್ದರೆ ಅನನ್ಯ ಕೋಪದಿಂದ ಹೊರಬಂದಳು. ಸ್ಟಾಪ್ ಇಟ್, ಯು ಆರ್ ಡಿಸ್ಟರ್ಬಿಂಗ್ ಮೈ ಸ್ಲೀಪ್. ಇದು ಹಳ್ಳಿಯಲ್ಲ, ಗಂಟೆ ಬಾರಿಸುತ್ತಾ ಕೂರಲು. ನೀವು ಏನೇ ಮಾಡುವುದಿದ್ದರೂ ನಿಮ್ಮ ರೂಮಿನಲ್ಲೇ ಮಾಡಿಕೊಳ್ಳಿ, ಹೊರಗೆ ಬಂದು ಈ ತರಹ ಕಿರುಚಬೇಡಿ ಎಂದು ಹೇಳಿದಳು. ಆಗ ರಾಮಣ್ಣ, ಇಲ್ಲ ಮಗಳೇ, ದೇವರಿಗೆ ದೀಪ ಹಚ್ಚುತ್ತಿದ್ದೆ ಅಷ್ಟೇ. ಗಾಡ್? ಯಾವ ಗಾಡ್? ಈ ಮನೆಯಲ್ಲಿ ನನ್ನ ರೂಲ್ಸೇ ನಡೆಯುವುದು. ಸುಹಾಸ್, ಇವರಿಗೆ ಬುದ್ಧಿ ಹೇಳು, ಇಲ್ಲದಿದ್ದರೆ ನಾನು ಇವತ್ತು ಮನೆಯಿಂದ ಹೊರಗೆ ಹೋಗುತ್ತೇನೆ. ಸುಹಾಸ್ ತಂದೆಯ ಬೆಂಬಲಕ್ಕೆ ನಿಲ್ಲುವ ಬದಲು, ಅಪ್ಪ ಪ್ಲೀಸ್, ಅವಳು ಹೇಳಿದ ಹಾಗೆ ಕೇಳಿ, ಸುಮ್ಮನೆ ಯಾಕೆ ರಂಪಾಟ ಮಾಡುತ್ತೀಯಾ ಎಂದು ಹೀಯಾಳಿಸಿದ. ಆ ಮಾತು ರಾಮಣ್ಣನ ಎದೆಗೆ ಬರ್ಜಿಯಂತೆ ಚುಚ್ಚಿದಂತಾಯಿತು. ತಾನು ಬೆವರು ಸುರಿಸಿ ಬೆಳೆಸಿದ ಮಗ ಇಂದು ಹೆಂಡತಿಯ ನಿದ್ದೆಗಾಗಿ ದೇವರನ್ನೇ ದೂರವಿಡುತ್ತಿದ್ದಾನೆ ಎಂದು ಅವರಿಗೆ ಅರಿವಾಯಿತು. ಸೀತಮ್ಮ ಮನೆಯ ಕೆಲಸದಲ್ಲಿ ಸಹಾಯ ಮಾಡಲು ಹೋದರೂ ಅನನ್ಯ ಬಿಡುತ್ತಿರಲಿಲ್ಲ. ನೀವು ಮುಟ್ಟಿದರೆ ಎಲ್ಲವೂ ಗಲೀಜಾಗುತ್ತದೆ ಎಂಬುದು ಅವಳ ವಾದ. ಒಂದು ದಿನ ರಾತ್ರಿ ಊಟದ ಸಮಯದಲ್ಲಿ ನಡೆದ ಘಟನೆ ಮರೆಯಲಾಗದ್ದು. ಸೀತಮ್ಮ ಕೈಯಿಂದ ಅನ್ನ ತಿನ್ನುತ್ತಿದ್ದುದನ್ನು ನೋಡಿ ಅನನ್ಯ ತನ್ನ ತಟ್ಟೆಯನ್ನ ಪಕ್ಕಕ್ಕೆ ತಳ್ಳಿದಳು ಮತ್ತು ಹೇಳಿದಳು, ಯು ಇಡಿಯಟ್ಸ್, ಸ್ಪೂನ್ನಲ್ಲಿ ತಿನ್ನಲು ಬರಲ್ವಾ? ಆ ತರಹ ಚಪ್ಪರಿಸಿಕೊಂಡು ತಿಂದರೆ ನನಗೆ ವಾಂತಿ ಬರುತ್ತೆ. ಸುಹಾಸ್, ಇನ್ನು ಮುಂದೆ ಇವರಿಗೆ ಊಟವನ್ನ ಅಡುಗೆ ಮನೆಯಲ್ಲಿ ಕೊಡಿ, ನಮ್ಮ ಮುಂದೆ ಡೈನಿಂಗ್ ಟೇಬಲ್ ಮೇಲೆ ಬೇಡ. ಸುಹಾಸ್ ಹೇಳಿದ. ಅನನ್ಯ, ಸ್ವಲ್ಪ ಅತಿಯಾಯಿತು ಅನ್ಸಲ್ವಾ? ಅತಿ? ನಾನು ಇವರ ಸ್ಮೆಲ್ ತಡೆದುಕೊಳ್ಳೋದೇ ಅತಿ. ನಿನ್ನ ಅಪ್ಪ ಸ್ನಾನ ಮಾಡಿದರೂ ಆ ಮಣ್ಣಿನ ವಾಸನೆ ಹೋಗಲ್ಲ. ಇವರಿಗೆ ನಮ್ಮ ಸ್ಟ್ಯಾಂಡರ್ಡ್ ಗೊತ್ತಿಲ್ಲ ಎಂದು ಅನನ್ಯ ಕಿರುಚಿದಳು. ಸುಹಾಸ್ ಮೌನವಾದ. ಆ ಮೌನವೇ ರಾಮಣ್ಣ ಮತ್ತು ಸೀತಮ್ಮನಿಗೆ ನೀಡಿದ ಅತಿ ದೊಡ್ಡ ಶಿಕ್ಷೆಯಾಗಿತ್ತು. ಆ ರಾತ್ರಿ ಆ ವೃದ್ಧ ದಂಪತಿಗಳು ಅಡುಗೆ ಮನೆಯ ಮೂಲೆಯಲ್ಲಿ ಕುಳಿತು ಕಣ್ಣೀರು ಹಾಕುತ್ತಾ ಊಟ ಮಾಡಿದರು. ಆ ಅನ್ನ ಅವರ ಗಂಟಲಲ್ಲಿ ಇಳಿಯುತ್ತಿರಲಿಲ್ಲ, ಅದು ವಿಷದ ತುತ್ತಿನಂತೆ ಭಾಸವಾಗುತ್ತಿತ್ತು. ಅನನ್ಯ ಅತ್ತೆ ಮಾವನನ್ನು ಮನೆಯಿಂದ ಹೊರಹಾಕಲು ಹೊಸ ತಂತ್ರ ಹೂಡಿದಳು. ಒಂದು ದಿನ ಅವಳು ತನ್ನ ಬೆಲೆ ಬಾಳುವ ವಜ್ರದ ಉಂಗುರವನ್ನು ತಾನೇ ಬಚ್ಚಿಟ್ಟು ಸೀತಮ್ಮನ ಮೇಲೆ ಕಳ್ಳತನದ ಆರೋಪ ಹೊರಿಸಿದಳು. ನನ್ನ ರಿಂಗ್ ಕಾಣುತ್ತಿಲ್ಲ, ಈ ಹಳ್ಳಿ ಮುದಿ ಮನುಷ್ಯರೇ ತಗೊಂಡಿರಬೇಕು. ಇವರನ್ನು ಇಲ್ಲಿ ಇಟ್ಟುಕೊಂಡರೆ ನನ್ನ ಆಸ್ತಿ ಉಳಿಯಲ್ಲ. ಸೀತಮ್ಮ ಅಳುಕುತ್ತಾ ಹೇಳಿದರು. ಇಲ್ಲ ಕಂದ, ನಾನು ಅದನ್ನು ಮುಟ್ಟಿಲ್ಲ. ನಿನಗೆ ಬೇಕಿದ್ದರೆ ನನ್ನ ಪೆಟ್ಟಿಗೆ ನೋಡು. ಸುಹಾಸ್ ಬಂದು ಅಮ್ಮನ ಬಟ್ಟೆಗಳನ್ನು ಹೊರಗೆ ಚೆಲ್ಲಿ ಹುಡುಕಾಡತೊಡಗಿದ. ಮಗನ ಆ ನಡವಳಿಕೆ ನೋಡಿ ರಾಮಣ್ಣನಿಗೆ ತಾನು ಬದುಕುವುದಕ್ಕಿಂತ ಸಾಯುವುದೇ ಮೇಲು ಎನಿಸಿತು. ಕೊನೆಗೆ ಉಂಗುರ ಸೋಫಾ ಕೆಳಗೆ ಸಿಕ್ಕಿತು. ಅನನ್ಯಾಳೆ ಅಲ್ಲಿ ಹಾಕಿದ್ದಳು. ಆದರೆ ಕ್ಷಮೆ ಕೇಳುವ ಸೌಜನ್ಯವನ್ನು ಅವಳು ತೋರಲಿಲ್ಲ. ಒಂದು ವಾರಾಂತ್ಯದ ಪಾರ್ಟಿಯಲ್ಲಿ ಸುಹಾಸ್ನ ಕಚೇರಿಯ ದೊಡ್ಡ ಅಧಿಕಾರಿಗಳು ಬಂದಿದ್ದರು. ರಾಮಣ್ಣನಿಗೆ ಗೊತ್ತಿಲ್ಲದೆ ಹಾಲ್ಗೆ ಬಂದು ಅಧಿಕಾರಿಗಳಿಗೆ ಕೈ ಮುಗಿದು ಚೆನ್ನಾಗಿದ್ದೀರಾ ಎಂದು ಹಳ್ಳಿಯ ಭಾಷೆಯಲ್ಲಿ ಕೇಳಿದರು. ಅನನ್ಯಾಳಿಗೆ ಅದು ಮರ್ಯಾದೆ ಹೋದಂತೆ ಕಂಡಿತು. ಪಾರ್ಟಿ ಮುಗಿದ ಮೇಲೆ ಅವಳು ತಾಂಡವವಾಡಿದಳು. ಇಟ್ಸ್ ಇನಫ್, ನಾಳೆಯೇ ಇವರು ಈ ಮನೆಯಿಂದ ಹೋಗಬೇಕು. ಇವರಿಂದಾಗಿ ನನ್ನ ಇಮೇಜ್ ಹಾಳಾಗುತ್ತಿದೆ. ಇವರು ನಮಗೆ ಹೊರೆ. ಇವರನ್ನು ಎಲ್ಲಿಗಾದರೂ ಬಿಟ್ಟು ಬಾ, ಇಲ್ಲದಿದ್ದರೆ ನಾನು ಈ ಕ್ಷಣವೇ ಈ ಮನೆ ಬಿಟ್ಟು ಹೋಗುತ್ತೇನೆ. ಸುಹಾಸ್ ಹೇಳಿದ. ಈಗ ರಾತ್ರಿಯಾಗಿದೆ, ಎಲ್ಲಿಗೆ ಕರೆದುಕೊಂಡು ಹೋಗಲಿ ಅದು ನನಗೆ ಗೊತ್ತಿಲ್ಲ. ಇವರು ಈ ಮನೆಯ ಮೆಟ್ಟಿಲು ಹತ್ತಬಾರದು ಅಷ್ಟೇ. ನೀನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ನಿನಗೆ ಈ ಹಳ್ಳಿಯ ಮುದುಕರು ಮ್ಯಾಚ್ ಆಗಲ್ಲ ಸುಹಾಸ್, ಅರ್ಥ ಮಾಡಿಕೋ ಎಂದು ಅನನ್ಯ ಗುಡುಗಿದಳು. ಸುಹಾಸ್ ತನ್ನ ಹೆಂಡತಿಯ ಮೇಲಿನ ವ್ಯಾಮೋಹದಲ್ಲಿ ಎಷ್ಟು ಕುರುಡನಾಗಿದ್ದನೆಂದರೆ ತನ್ನ ಹೆತ್ತವರ ಕಣ್ಣೀರು ಅವನಿಗೆ ಕೇವಲ ನಟನೆಯಂತೆ ಕಂಡಿತು. ಅವನು ಅಂದೇ ಒಂದು ನಿರ್ಧಾರ ಮಾಡಿದ. ಈ ಹೊರೆಯನ್ನು ಕಳಚಿಕೊಳ್ಳದಿದ್ದರೆ ತಾನು ಸುಖವಾಗಿರಲು ಸಾಧ್ಯವಿಲ್ಲ ಎಂದು ನಂಬಿದ. ಆ ನಂಬಿಕೆಯೇ ಅವನ ಜೀವನದ ಮಹಾಪತನಕ್ಕೆ ನಾಂದಿಯಾಯಿತು. ಬೆಂಗಳೂರಿನ ಆ ಐಷಾರಾಮಿ ಪ್ಲಾಟ್ನಲ್ಲಿ ಅಂದು ರಾತ್ರಿ ಮೌನವು ಭಯಾನಕವಾಗಿತ್ತು. ಅನನ್ಯಾಳ ಆಕ್ರೋಶಕ್ಕೆ ಮಣಿದ ಸುಹಾಸ್ ತನ್ನ ಹೆತ್ತವರನ್ನ ಮನೆಯಿಂದ ಶಾಶ್ವತವಾಗಿ ದೂರವಾಗಿಸುವ ನಿರ್ಧಾರಕ್ಕೆ ಬಂದಿದ್ದ. ಆದರೆ ನೇರವಾಗಿ ಹೊರಹೋಗಿ ಎಂದು ಹೇಳುವಷ್ಟು ಧೈರ್ಯ ಅಥವಾ ಕ್ರೌರ್ಯ ಅವನಲ್ಲಿನ್ನೂ ಪೂರ್ಣವಾಗಿ ಬಂದಿರಲಿಲ್ಲ. ಅದಕ್ಕೆ ಅವನು ಆರಿಸಿಕೊಂಡ ಮಾರ್ಗವೇ ವಿಶ್ವಾಸದ್ರೋಹ. ಮರುದಿನ ಬೆಳಿಗ್ಗೆ ಸುಹಾಸ್ ತನ್ನ ಮುಖದ ಮೇಲೆ ಒಂದು ಕೃತಕ ನಗುವನ್ನು ಧರಿಸಿ ಹೆತ್ತವರ ಕೋಣೆಗೆ ಹೋದನು. ಕಳೆದ ಕೆಲವು ತಿಂಗಳುಗಳಿಂದ ಮಗ ಸರಿಯಾಗಿ ಮಾತನಾಡದಿದ್ದರೂ ಅಂದು ಅವನು ನಗು ನಗುತ್ತಾ ಬಂದದ್ದನ್ನು ಕಂಡು ಸೀತಮ್ಮನ ಮುಖದಲ್ಲಿ ಬೆಳಕು ಮೂಡಿತು. ಅಪ್ಪ, ಅಮ್ಮ, ನೀವಿಬ್ಬರೂ ಸದಾ ಕಾಶಿ ಯಾತ್ರೆ ಮಾಡಬೇಕು ಎಂದು ಆಸೆ ಪಡುತ್ತಿದ್ದೀರಲ್ಲವೇ? ಈ ವಾರ ನಾನು ನಿಮಗೆ ಯಾತ್ರೆ ಮಾಡಿಸಬೇಕು ಎಂದು ನಿರ್ಧರಿಸಿದ್ದೇನೆ. ಇವತ್ತೇ ರೈಲು ಇದೆ, ತಯಾರಿ ಮಾಡಿಕೊಳ್ಳಿ ಎಂದ. ರಾಮಣ್ಣನ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಮಗನೇ, ಇಷ್ಟು ಖರ್ಚು ಯಾಕೆ?
ನೀವಿಬ್ಬರು ಸುಖವಾಗಿದ್ದರೆ ನಮಗೆ ಅದೇ ಕಾಶಿ ಎಂದರು. ಆದರೆ ಸುಹಾಸ್ ಹಠ ಹಿಡಿದ. ಇಲ್ಲ ಅಪ್ಪ, ನಾನು ಟಿಕೆಟ್ ಬುಕ್ ಮಾಡಿದ್ದೇನೆ. ಇದು ನನ್ನ ಕರ್ತವ್ಯ. ಆ ಮುಗ್ಧ ದಂಪತಿಗಳಿಗೆ ತಿಳಿದಿರಲಿಲ್ಲ ಆ ಕರ್ತವ್ಯದ ಹಿಂದೆ ತಮ್ಮನ್ನು ಬೀದಿಗೆ ತಳ್ಳುವ ಸಂಚಿದೆ ಎಂದು. ಸೀತಮ್ಮ ತನಗೆ ಸಿಕ್ಕ ಅತ್ಯಂತ ಹಳೆಯ ಮತ್ತು ಒಳ್ಳೆಯ ಸೀರೆಯನ್ನು ಉಟ್ಟುಕೊಂಡಳು. ಮಗನ ಜೊತೆ ಮೊದಲ ಬಾರಿಗೆ ಇಷ್ಟು ದೂರದ ಪ್ರವಾಸಕ್ಕೆ ಹೋಗುತ್ತಿದ್ದೇವೆ ಎಂಬ ಸಂಭ್ರಮ ಅವಳನ್ನ ಆವರಿಸಿತು. ಕಾರು ರೈಲ್ವೆ ನಿಲ್ದಾಣದ ಕಡೆಗೆ ಸಾಗುತ್ತಿತ್ತು. ದಾರಿಯುದ್ದಕ್ಕೂ ಪಾರ್ವತಮ್ಮ ಮಗನಿಗೆ ಹಿತವಚನ ಹೇಳುತ್ತಿದ್ದಳು. ಕಂದ, ನಾವು ಹೋದ ಮೇಲೆ ಅನನ್ಯಾಳನ್ನು ಚೆನ್ನಾಗಿ ನೋಡಿಕೋ. ಅವಳಿಗೆ ಹಳ್ಳಿ ರೀತಿ ಗೊತ್ತಿಲ್ಲ. ನೀನೇ ಅವಳನ್ನು ಸರಿಪಡಿಸಿಕೋ. ಮನೆಯಲ್ಲಿ ಸರಿಯಾಗಿ ಊಟ ಮಾಡು. ಅಮ್ಮನ ಮಾತು ಕೇಳಿ ಸುಹಾಸ್ನ ಸ್ಟೀರಿಂಗ್ ಹಿಡಿದಿದ್ದ ಕೈಗಳು ನಡುಗುತ್ತಿದ್ದವು. ಆದರೆ ಪಕ್ಕದಲ್ಲಿ ಕುಳಿತಿದ್ದ ಅನನ್ಯಾಳ ಕಠೋರ ಮುಖ ಅವನಿಗೆ ತನ್ನ ನಿರ್ಧಾರ ಬದಲಿಸಲು ಬಿಡಲಿಲ್ಲ. ರೈಲ್ವೆ ನಿಲ್ದಾಣವು ಜನಜಂಗುಳಿಯಿಂದ ಕೂಡಿತ್ತು. ಸುಹಾಸ್ ತನ್ನ ಹೆತ್ತವರನ್ನು ಒಂದು ದೂರದ ಪ್ಲಾಟ್ಫಾರ್ಮ್ನ ಬೆಂಚಿನ ಮೇಲೆ ಕುಳ್ಳಿರಿಸಿದನು. ಅವರ ಕೈಯಲ್ಲಿ 2 ಹಳೆಯ ಚೀಲಗಳಿದ್ದವು. ಅದರಲ್ಲಿ ಸ್ವಲ್ಪ ಬಟ್ಟೆ ಮತ್ತು ಮನೆಯಿಂದ ತಂದಿದ್ದ ಒಣಗಿದ ರೊಟ್ಟಿಗಳಿದ್ದವು. ನೀವಿಬ್ಬರು ಇಲ್ಲೇ ಕುಳಿತುಕೊಳ್ಳಿ. ಟ್ರೈನ್ ಬರಲು ಇನ್ನೂ ಸಮಯವಿದೆ. ನಾನು ಹೋಗಿ ನೀರು ಮತ್ತು ಟಿಕೆಟ್ ಕನ್ಫರ್ಮ್ ಮಾಡಿಕೊಂಡು ಬರುತ್ತೇನೆ. ನಾನು ಬರುವವರೆಗೂ ಎದ್ದು ಎಲ್ಲಿಯೂ ಹೋಗಬೇಡಿ ಎಂದು ಸುಹಾಸ್ ಅವರಿಗೆ ತಾಕೀತು ಮಾಡಿದ. ರಾಮಣ್ಣ ಮಗನ ಕೈ ಹಿಡಿದು, ಹುಷಾರು ಮಗನೇ, ಜನ ಜಾಸ್ತಿ ಇದ್ದಾರೆ ಎಂದು ಎಚ್ಚರಿಸಿದರು. ಮಗನಿಗೆ ಅಪ್ಪನ ಆ ಕೈ ಸ್ಪರ್ಶ ಮುಳ್ಳಿನಂತೆ ಚುಚ್ಚಿತು. ತಾನು ಮಾಡುತ್ತಿರುವ ದ್ರೋಹದ ಅರಿವಿದ್ದರೂ ಅವನು ಕೈ ಬಿಡಿಸಿಕೊಂಡು ವೇಗವಾಗಿ ಹೆಜ್ಜೆ ಹಾಕಿದ. ಸುಹಾಸ್ ಕಾರಿನ ಬಳಿ ಬಂದು ಕುಳಿತ. ಅನನ್ಯ ಮುಗಿಯಿತಾ? ಹೊರಡೋಣವೇ ಎಂದಳು. ಸುಹಾಸ್ ಒಮ್ಮೆ ಹಿಂದೆ ತಿರುಗಿ ನೋಡಿದ. ಅಲ್ಲಿ ಬೆಂಚಿನ ಮೇಲೆ ಕುಳಿತಿದ್ದ ಆ ಬಿಳಿ ಕೂದಲಿನ ದಂಪತಿಗಳು ಮಗ ಬರುವ ದಾರಿಯನ್ನೇ ನೋಡುತ್ತಿದ್ದರು. ಸುಹಾಸ್ ಕಾರ್ ಸ್ಟಾರ್ಟ್ ಮಾಡಿದ. ಅವನ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಬಿತ್ತು. ಆದರೆ ಅವನು ಅದನ್ನು ಒರೆಸಿಕೊಂಡ. ಇಲ್ಲಿ ಮಮತೆಗಿಂತ ವ್ಯಾಮೋಹವೇ ಜಯಿಸಿತ್ತು. ನಿಲ್ದಾಣದಲ್ಲಿ ಗಂಟೆಗಳು ಉರುಳಿದವು. ಮಧ್ಯಾಹ್ನವಾಯಿತು. ಸಂಜೆ ಕವಿಯಿತು. ಸುಹಾಸ್ ಇನ್ನೂ ಬರಲಿಲ್ಲವಲ್ಲ? ಅವನಿಗೆ ದಾರಿ ತಪ್ಪಿರಬಹುದೇ ಎಂದು ಸೀತಮ್ಮ ಗಾಬರಿಯಿಂದ ಕೇಳಿದಳು. ಇಲ್ಲ ಸೀತಾ, ಅವನು ಬುದ್ಧಿವಂತ. ಏನಾದರೂ ಕೆಲಸ ಇರಬಹುದು. ಬರುತ್ತಾನೆ, ಕುಳಿತುಕೋ ಎಂದು ರಾಮಣ್ಣ ಸಮಾಧಾನ ಮಾಡಿದರು. ಆದರೆ ಅವರ ಎದೆಯಲ್ಲಿ ಅನಿಷ್ಟದ ಸುಳಿಗಾಳಿ ಬೀಸತೊಡಗಿತ್ತು. ರಾತ್ರಿ 10 ಗಂಟೆಯಾಯಿತು. ನಿಲ್ದಾಣದ ಜನಸಂದಣಿ ಕಡಿಮೆಯಾಗುತ್ತಿತ್ತು. ಚಳಿ ಹೆಚ್ಚಾಯಿತು. ಹೊಟ್ಟೆಯ ಹಸಿವು ಮತ್ತು ಮನಸ್ಸಿನ ಆತಂಕ ಅವರನ್ನು ಕಾಡತೊಡಗಿತು. ಸೀತಮ್ಮ ಪ್ರತಿಯೊಬ್ಬ ಪೊಲೀಸ್ ಅಥವಾ ಪ್ರಯಾಣಿಕರನ್ನು ಕಂಡು, ನನ್ನ ಮಗ ಸುಹಾಸ್ನನ್ನು ನೋಡಿದ್ದೀರಾ? ನೀರು ತರಲು ಹೋಗಿದ್ದ ಎಂದು ಹೇಳುತ್ತಿದ್ದಳು. ಜನರು ಅವರನ್ನು ವಿಚಿತ್ರವಾಗಿ ನೋಡುತ್ತಾ ಸಾಗುತ್ತಿದ್ದರು. ಮಧ್ಯರಾತ್ರಿಯ ವೇಳೆ ನಿಲ್ದಾಣದ ಅನೌನ್ಸ್ಮೆಂಟ್ ನಿಂತಿತು. ಕಾವಲುಗಾರನೊಬ್ಬ ಬಂದು, ನೀವು ಇಲ್ಲಿ ಯಾಕೆ ಕುಳಿತಿದ್ದೀರಿ? ಟ್ರೈನ್ ಬರೋದಿಲ್ಲ, ಇಲ್ಲಿಂದ ಎದ್ದೇಳಿ ಎಂದು ಗದರಿಸಿದ. ರಾಮಣ್ಣ ವಿನಯವಾಗಿ ಹೇಳಿದರು, ಸಾಹೇಬ್ರೆ, ನನ್ನ ಮಗ ಟಿಕೆಟ್ ತರಲು ಹೋಗಿದ್ದಾನೆ, ಈಗ ಬರುತ್ತಾನೆ. ಕಾವಲುಗಾರ ಗಾಬರಿಯಿಂದ ಕೇಳಿದ, ಯಾವಾಗ ಹೋದ? ಬೆಳಿಗ್ಗೆ 10 ಗಂಟೆಗೆ. ಆ ಕಾವಲುಗಾರ ಅನುಭವಿ ವ್ಯಕ್ತಿಯಾಗಿದ್ದ. ಅವನಿಗೆ ಅರ್ಥವಾಯಿತು. ನಿಮ್ಮ ಮಗ ಬರಲ್ಲ ಅಜ್ಜಯ್ಯ, ಅವನು ನಿಮ್ಮನ್ನು ಇಲ್ಲಿ ಬಿಟ್ಟು ಹೋಗಿದ್ದಾನೆ. ಇದು ಮೊದಲೇನಲ್ಲ, ನಿಮ್ಮಂತ ಎಷ್ಟೋ ಜನರನ್ನು ಇಲ್ಲಿ ದಿನ ಬಿಟ್ಟು ಹೋಗುತ್ತಾರೆ. ನಿಮ್ಮ ಹತ್ತಿರ ಅವನ ಫೋನ್ ನಂಬರ್ ಇದೆಯೇ? ರಾಮಣ್ಣ ನಡುಗುವ ಕೈಗಳಿಂದ ಮಗನ ನಂಬರ್ ನೀಡಿದರು. ಪೊಲೀಸ್ 100 ಬಾರಿ ಕರೆ ಮಾಡಿದರೂ ಸುಹಾಸ್ ಫೋನ್ ಸ್ವೀಕರಿಸಲಿಲ್ಲ. ಕೊನೆಗೆ ಫೋನ್ ಸ್ವಿಚ್ ಆಫ್ ಆಯಿತು. ಸೀತಮ್ಮ ಅರಚುತ್ತಾ ಅಳಲು ಶುರು ಮಾಡಿದಳು. ಇಲ್ಲ, ನನ್ನ ಸುಹಾಸ್ ಹಾಗೆ ಮಾಡಲ್ಲ. ಅವನು ನನ್ನ ಕಂದ, ನನ್ನ ಮಗ. ಅವನಿಗೆ ಏನೋ ಆಪತ್ತು ಬಂದಿರಬೇಕು. ಅವನು ನಮ್ಮನ್ನು ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ. ಅವಳ ಕಿರುಚಾಟ ರೈಲ್ವೆ ನಿಲ್ದಾಣದ ಗೋಡೆಗಳಿಗೆ ಬಡಿದು ಪ್ರತಿಧ್ವನಿಸುತ್ತಿತ್ತು. ರಾಮಣ್ಣ ಕಲ್ಲಿನಂತೆ ಕುಳಿತಿದ್ದರು. ಅವರಿಗೆ ಅರ್ಥವಾಗಿತ್ತು. ತಾನು ಮಗನನ್ನು ದೊಡ್ಡ ಮನುಷ್ಯನನ್ನಾಗಿ ಮಾಡುವ ಭರದಲ್ಲಿ ಅವನಿಗೆ ಮನುಷ್ಯತ್ವ ಕಲಿಸಲು ಮರೆತಿದ್ದೆ. ತಾನು ಸವೆಸಿದ ಬೆವರು, ತಾನು ಮಾಡಿದ ತ್ಯಾಗ ಎಲ್ಲವೂ ಇಂದು ಆ ರೈಲ್ವೆ ಹಳಿಯ ಮೇಲಿನ ಕಸದಂತೆ ಬಿದ್ದಿತ್ತು. ಆ ಕತ್ತಲ ರಾತ್ರಿಯಲ್ಲಿ ಆ ವೃದ್ಧ ದಂಪತಿಗಳು ಪರಸ್ಪರ ಕೈ ಹಿಡಿದು ರೈಲ್ವೆ ಪ್ಲಾಟ್ಫಾರ್ಮ್ನ ನೆಲದ ಮೇಲೆ ಕುಳಿತು ಬಿಟ್ಟರು. ತಮಗೆ ಜನ್ಮ ನೀಡಿದವರನ್ನು ನಡುಬೀದಿಯಲ್ಲಿ ಬಿಟ್ಟು ಹೋದ ಮಗನಿಗಾಗಿ ಅವರು ಅಂದು ಸುರಿಸಿದ ಕಣ್ಣೀರು ಆಕಾಶದಲ್ಲಿನ ನಕ್ಷತ್ರಗಳಿಗೂ ನೋವುಂಟು ಮಾಡುವಂತಿತ್ತು. ಈ ಘಟ್ಟವು ಕೇವಲ ಒಬ್ಬ ಮಗನ ದ್ರೋಹವಲ್ಲ, ಬದಲಾಗಿ ಒಂದು ಸಂಸ್ಕೃತಿಯ ಪತನ. ಕಾಶಿ ಯಾತ್ರೆ ಎಂಬ ಪವಿತ್ರ ಹೆಸರಿನಲ್ಲಿ ಹೆತ್ತವರನ್ನು ಮಸಣದ ಹಾದಿಗೆ ತಳ್ಳಿದ ಸುಹಾಸ್ನ ಕೃತ್ಯವು ಅವನ ಜೀವನದ ಅತಿದೊಡ್ಡ ಪಾಪವಾಗಿ ಅವನ ಬೆನ್ನೇರಲು ಸಿದ್ಧವಾಗಿತ್ತು. ರೈಲ್ವೆ ನಿಲ್ದಾಣದ ಆ ಕರಾಳ ರಾತ್ರಿಯ ನಂತರ ರಾಮಣ್ಣ ಮತ್ತು ಸೀತಮ್ಮನ ಪಾಲಿಗೆ ಬದುಕು ಶೂನ್ಯವಾಗಿತ್ತು. ಅಲ್ಲಿನ ಒಬ್ಬ ದಯಾಳು ಪೊಲೀಸ್ ಅಧಿಕಾರಿ ಅವರನ್ನು ಸಮೀಪದ ವೃದ್ಧಾಶ್ರಮಕ್ಕೆ ಸೇರಿಸಿದರು. ಆಶ್ರಮದ 4 ಗೋಡೆಗಳ ಮಧ್ಯೆ ಅವರು ತಮ್ಮ ಬದುಕಿನ ಅಂತಿಮ ದಿನಗಳನ್ನು ಎಣಿಸತೊಡಗಿದರು. ವೃದ್ಧಾಶ್ರಮದಲ್ಲಿ ಸಾವಿರಾರು ಜನರಿದ್ದರು. ರಾಮಣ್ಣ ಮತ್ತು ಸೀತಮ್ಮ ಒಬ್ಬಂಟಿಯಾಗಿದ್ದರು. ಪಾರ್ವತಮ್ಮ ದಿನವಿಡೀ ಆಶ್ರಮದ ಗೇಟಿನ ಕಡೆಗೆ ನೋಡುತ್ತಾ ಕುಳಿತಿರುತ್ತಿದ್ದಳು.
ನನ್ನ ಸುಹಾಸ್ ಇವತ್ತು ಬರುತ್ತಾನೆ, ನಾಳೆ ಬರುತ್ತಾನೆ ಎಂಬ ಹುಸಿ ನಂಬಿಕೆ ಅವಳ ಕಣ್ಣುಗಳ ಬೆಳಕನ್ನ ಆರಿಸಿತು. ಅತಿಯಾದ ಅಳುವಿನಿಂದ ಅವಳ ದೃಷ್ಟಿ ಮಂಜಾಯಿತು. ರಾಮಣ್ಣ ಮಾತ್ರ ಮೌನಕ್ಕೆ ಶರಣಾಗಿದ್ದರು. ಆಶ್ರಮದ ಸಣ್ಣ ಕೈತೋಟದಲ್ಲಿ ಕೆಲಸ ಮಾಡುತ್ತಾ ಗಿಡಗಳಿಗೆ ನೀರು ಹಾಕುತ್ತಾ ಕಾಲ ಕಳೆಯುತ್ತಿದ್ದರು. ಯಾರಾದರೂ ಮಗನ ಬಗ್ಗೆ ಕೇಳಿದರೆ ಅವನು ದೊಡ್ಡ ಕೆಲಸದಲ್ಲಿದ್ದಾನೆ, ಬಿಡುವಿಲ್ಲ ಎಂದು ಸುಳ್ಳು ಹೇಳುತ್ತಿದ್ದರು. ತನ್ನ ಮಗನನ್ನು ದ್ರೋಹಿ ಎಂದು ಕರೆಯಲು ಅವರ ತಂದೆ ಹೃದಯ ಒಪ್ಪುತ್ತಿರಲಿಲ್ಲ. ಅವರಿಗೆ ಗೊತ್ತಿತ್ತು, ಮಗ ತಮಗೆ ದ್ರೋಹ ಮಾಡಿರಬಹುದು, ಆದರೆ ಅವರು ಮಗನಿಗೆ ದ್ರೋಹ ಬಗೆಯಲು ಸಾಧ್ಯವಿಲ್ಲ. ಅತ್ತ ಬೆಂಗಳೂರಿನಲ್ಲಿ ಸುಹಾಸ್ ಮತ್ತು ಅನನ್ಯ ತಮ್ಮ ಐಷಾರಾಮಿ ಜೀವನದಲ್ಲಿ ಮುಳುಗಿದ್ದರು. ಅವರಿಗೆ ಗಂಡು ಮಗುವಾಯಿತು. ಅವನಿಗೆ ಕಾರ್ತಿಕ್ ಎಂದು ಹೆಸರಿಡಲಾಯಿತು. ಸುಹಾಸ್ ತನ್ನ ಮಗನಿಗೆ ಪ್ರಪಂಚದ ಎಲ್ಲ ಸುಖ ಸೌಲಭ್ಯಗಳನ್ನು ನೀಡಿದ. ಅತ್ಯಂತ ದುಬಾರಿ ಶಾಲೆ, ಬ್ರ್ಯಾಂಡೆಡ್ ಬಟ್ಟೆ, ಕೇಳಿದ ತಕ್ಷಣ ಕೈಗೆ ಸಿಗುವ ಹಣ, ಹೀಗೆ ಕಾರ್ತಿಕ್ ಕೇಳಿದ್ದೆಲ್ಲವೂ ಅವನ ಮುಂದಿತ್ತು. ಆದರೆ ಸುಹಾಸ್ ಒಂದು ವಿಷಯ ಮರೆತಿದ್ದ. ಮನೆಯಲ್ಲಿ ತಂದೆ ತಾಯಿಯನ್ನು ಗೌರವಿಸುವುದನ್ನು ಅವನು ಕಾರ್ತಿಕ್ಗೆ ಕಲಿಸಲಿಲ್ಲ. ಕಾರ್ತಿಕ್ ಬೆಳೆಯುತ್ತಾ ತನ್ನ ತಾಯಿ ಅನನ್ಯ ತನ್ನ ತಂದೆಯನ್ನು ಹೇಗೆ ಕಡೆಗಣಿಸುತ್ತಾಳೆ, ಹೇಗೆ ಹಣಕ್ಕಾಗಿ ಪ್ರಾಮುಖ್ಯತೆ ನೀಡುತ್ತಾಳೆ ಎಂಬುದನ್ನು ನೋಡುತ್ತಾ ಬೆಳೆದ. ಆರನ್ಗೆ ಸಂಬಂಧಗಳೆಂದರೆ ಕೇವಲ ವ್ಯವಹಾರವಾಗಿತ್ತು. 20 ವರ್ಷಗಳು ಉರುಳಿದವು. ಸುಹಾಸ್ಗೆ ಈಗ ವಯಸ್ಸಾಗಿತ್ತು. ಕಾರ್ತಿಕ್ ಯುವಕನಾಗಿದ್ದ. ಒಂದು ದಿನ ಸುಹಾಸ್ ತನ್ನ ಮಗನಿಗೆ ಒಂದು ಸಲಹೆ ನೀಡಲು ಹೋದಾಗ ಅವರಿಬ್ಬರ ಮಧ್ಯೆ ಸಂಘರ್ಷವಾಯಿತು. ಕಾರ್ತಿಕ್, ನೀನು ಇಷ್ಟು ಹಣ ಖರ್ಚು ಮಾಡುವುದು ಸರಿಯಲ್ಲ, ಸ್ವಲ್ಪ ಜೀವನದ ಬಗ್ಗೆ ಗಂಭೀರವಾಗಿರು ಎಂದು ಸುಹಾಸ್ ಹೇಳಿದ. ಆಗ ಕಾರ್ತಿಕ್ ಹೀಯಾಳಿಸುತ್ತಾ, ನೋಡಿ ಡ್ಯಾಡ್, ನೀವು ನನಗೆ ಬುದ್ಧಿ ಹೇಳಬೇಡಿ. ಈ ಆಸ್ತಿ, ಈ ಮನೆ ಎಲ್ಲವೂ ನನಗೆ ಸೇರಬೇಕಾದ್ದು. ನೀವು ಈಗ ಓಲ್ಡ್ ಆಗಿದ್ದೀರಿ, ನಿಮ್ಮ ತಲೆ ಕೆಲಸ ಮಾಡುತ್ತಿಲ್ಲ. ಆಗ ಸುಹಾಸ್ ಬೇಸರದ ಧ್ವನಿಯಲ್ಲಿ ಹೇಳಿದ, ನಾನು ನಿನ್ನ ತಂದೆ ಕಾರ್ತಿಕ್, ನಿನಗಾಗಿ ನನ್ನ ಜೀವನವನ್ನೇ ಸವಿಸಿದ್ದೇನೆ. ಕಾರ್ತಿಕ್ ಜೋರಾಗಿ ನಗುತ್ತಾ, ಓಹೋ, ಎಂಥ ಡೈಲಾಗ್ ಡ್ಯಾಡ್, ನೀವು ನಿಮ್ಮ ಪೇರೆಂಟ್ಸ್ಗೆ ಏನು ಮಾಡಿದ್ದೀರಿ ಎಂದು ನನಗೆ ಗೊತ್ತಿಲ್ಲ ಅಂದುಕೊಂಡಿದ್ದೀರಾ? ನೀವು ಅವರನ್ನೇ ಬೀದಿಯಲ್ಲಿ ಬಿಟ್ಟು ಬಂದವರು. ಈಗ ನನಗೆ ಮೌಲ್ಯಗಳ ಬಗ್ಗೆ ಪಾಠ ಮಾಡಬೇಡಿ. ನನಗೆ ನಿಮ್ಮ ಅವಶ್ಯಕತೆ ಇಲ್ಲ. ನನಗನಿಸುತ್ತಿದೆ ನಿಮಗೂ ಈಗ ಒಂದು ಓಲ್ಡ್ ಏಜ್ ಹೋಮ್ ಅವಶ್ಯಕತೆ ಇದೆ. ಈ ಮಾತು ಸುಹಾಸ್ನ ಕಿವಿಯಲ್ಲಿ ಒಂದೇ ಬಾರಿ 1000 ಜೇನುನೊಣಗಳು ಕಚ್ಚಿದಂತೆ ಭಾಸವಾಯಿತು. ಕಾರ್ತಿಕ್ ಆಡಿದ ಮಾತುಗಳು ಅವನಿಗೆ ಮರಳಿ ಬಂದಿದ್ದವು. ಅಂದು ಅನನ್ಯ ತನ್ನ ಹೆತ್ತವರ ಬಗ್ಗೆ ಹೇಳುತ್ತಿದ್ದ ಮಾತುಗಳನ್ನೇ ಇಂದು ತನ್ನ ಮಗ ತನ್ನ ವಿರುದ್ಧವೇ ಬಳಸುತ್ತಿದ್ದಾನೆ ಎಂದು ಅವನಿಗೆ ಅರಿವಾಯಿತು. ಅನನ್ಯ ಕೂಡ ಈಗ ಅಸಹಾಯಕಳಾಗಿದ್ದಳು, ಏಕೆಂದರೆ ಕಾರ್ತಿಕ್ ಅವಳನ್ನು ಲೆಕ್ಕಿಸುತ್ತಿರಲಿಲ್ಲ. ಅಂದು ರಾತ್ರಿ ಸುಹಾಸ್ಗೆ ನಿದ್ದೆ ಬರಲಿಲ್ಲ. ಅವನು ಹಳೆಯ ಫೋಟೋ ಆಲ್ಬಮ್ ತೆಗೆದ. ಅದರಲ್ಲಿ ರಾಮಣ್ಣ ಸುಹಾಸ್ನನ್ನು ಹೆಗಲ ಮೇಲೆ ಕೂರಿಸಿಕೊಂಡಿದ್ದ ಫೋಟೋ ಇತ್ತು. ಸೀತಮ್ಮ ತುತ್ತು ನೀಡುತ್ತಿದ್ದ ಚಿತ್ರವಿತ್ತು. ಅವನಿಗೆ ತನ್ನ ಅಹಂಕಾರ, ಅನನ್ಯಾಳ ಮೋಹ ಮತ್ತು ತಾನು ಮಾಡಿದ ದ್ರೋಹದ ಭೀಕರತೆ ಅರಿವಾಯಿತು. ನಾನು ಎಂತಹ ಪಾಪಿ, ನನ್ನ ಹೆತ್ತವರ ಶಾಪವೇ ಇಂದು ನನ್ನ ಮಗನ ರೂಪದಲ್ಲಿ ಮರಳಿ ಬಂದಿದೆ ಎಂದು ಹಲಬುತ್ತಾ ಅತ್ತ. ಮಾರನೇ ದಿನವೇ ಅವನು ತನ್ನ ಹೆತ್ತವರನ್ನು ಹುಡುಕಲು ನಿರ್ಧರಿಸಿದ. ತಾನು ಅವರನ್ನು ಬಿಟ್ಟು ಬಂದಿದ್ದ ರೈಲ್ವೆ ನಿಲ್ದಾಣಕ್ಕೆ ಹೋದ. ಅಲ್ಲಿ ಹಳೆಯ ಪೊಲೀಸ್ ದಾಖಲೆಗಳನ್ನು ಪರಿಶೀಲಿಸಿ ಕೊನೆಗೆ ಅವರಿರುವ ಆಶ್ರಮದ ವಿಳಾಸ ಪತ್ತೆ ಮಾಡಿದ. ಸುಹಾಸ್ ಆಶ್ರಮದ ಗೇಟ್ ಹತ್ತಿರ ನಿಂತಾಗ ಅವನ ಕೈಕಾಲುಗಳು ನಡುಗುತ್ತಿದ್ದವು. ದೂರದಲ್ಲಿ ಒಂದು ಮರದ ಕೆಳಗೆ ಇಬ್ಬರು ವೃದ್ಧರು ಕುಳಿತಿದ್ದರು. ಹತ್ತಿರ ಹೋದಂತೆ ಅವರು ತನ್ನ ತಂದೆ ತಾಯಿ ಎಂದು ಗುರುತಿಸಲು ಸುಹಾಸ್ನಿಗೆ ಕಷ್ಟವಾಯಿತು. ರಾಮಣ್ಣ ಪೂರ್ತಿ ಸೊರಗಿದ್ದರು. ಸೀತಮ್ಮನ ಕಣ್ಣುಗಳು ತೇಜಸ್ಸು ಕಳೆದುಕೊಂಡಿದ್ದವು. ಸುಹಾಸ್ ಹೋಗಿ ಅವರ ಕಾಲಿಗೆ ಬಿದ್ದು ಅರಚಿದ, ಅಪ್ಪ ಅಮ್ಮ, ನನ್ನನ್ನು ಕ್ಷಮಿಸಿಬಿಡಿ. ನಾನು ಘೋರ ಅಪರಾಧ ಮಾಡಿದ್ದೇನೆ. ನಾನು ನಿಮ್ಮ ಪಾಪಿ ಮಗ ಸುಹಾಸ್. ಸೀತಮ್ಮ ನಡುಗುವ ಕೈಗಳಿಂದ ಮಗನ ಮುಖವನ್ನ ಮುಟ್ಟಿ ನೋಡಿದಳು. ಅವಳಿಗೆ ಕಣ್ಣು ಕಾಣುತ್ತಿರಲಿಲ್ಲ, ಆದರೆ ಆ ಸ್ಪರ್ಶ ಅವಳಿಗೆ ಗೊತ್ತಿತ್ತು. ಸುಹಾಸ್ ಬಂದೆಯ ಮಗನೇ, ನೋಡ್ರಿ, ನಮ್ಮ ಮಗ ಬಂದಿದ್ದಾನೆ. ನಾನು ಹೇಳಲಿಲ್ಲವೇ ಅವನು ಬರುತ್ತಾನೆಂದು? ಅವಳ ದನಿಯಲ್ಲಿ ಸಿಟ್ಟಿರಲಿಲ್ಲ, ದ್ವೇಷವಿರಲಿಲ್ಲ, ಕೇವಲ ಬೆಟ್ಟದಂತಹ ಪ್ರೀತಿ ಇತ್ತು. ರಾಮಣ್ಣ ಮಗನ ತಲೆ ಸವರುತ್ತಾ ಹೇಳಿದರು, ಎಲ್ಲೇ ಇದ್ದರೂ ಸುಖವಾಗಿರಪ್ಪ, ನಮಗೆ ನಿನ್ನ ಮೇಲೆ ಸಿಟ್ಟಿಲ್ಲ. ಆದರೆ ಒಂದು ನೆನಪಿಡು ಸುಹಾಸ್, ಹೆತ್ತವರನ್ನು ಬಿಟ್ಟವರು ಎಂದಿಗೂ ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ. ನಿನಗೆ ಈಗಲಾದರೂ ಅರಿವಾಯಿತಲ್ಲ, ಅದೇ ಸಾಕು ನಮಗೆ. ಸುಹಾಸ್ ಅವರನ್ನು ಮನೆಗೆ ಕರೆದುಕೊಂಡು ಹೋಗಲು ಹಠ ಮಾಡಿದ. ಆದರೆ ರಾಮಣ್ಣ ನಿರಾಕರಿಸಿದರು. ಬೇಡ ಮಗನೇ, ಈಗ ನಾವು ಬಂದರೆ ನಿನ್ನ ಸಂಸಾರದಲ್ಲಿ ಮತ್ತೆ ಬಿರುಕು ಮೂಡಬಹುದು. ನಾವು ಇಲ್ಲೇ ನೆಮ್ಮದಿಯಾಗಿದ್ದೇವೆ. ನೀನು ಆಗಾಗ ಬಂದು ಹೋಗು, ಅಷ್ಟೇ ಸಾಕು. ಸುಹಾಸ್ ಅಂದು ಮಗನಾಗಿ ಗೆದ್ದಿರಲಿಲ್ಲ, ಆದರೆ ಮನುಷ್ಯನಾಗಿ ಹುಟ್ಟಿದ್ದ. ತನ್ನ ಮಗನಿಂದ ಪಡೆದ ನೋವು ಅವನಿಗೆ ತನ್ನ ಹೆತ್ತವರು ಅನುಭವಿಸಿದ ನರಕದ ದರ್ಶನ ಮಾಡಿಸಿತ್ತು. ಅವನು ಅಂದು ನಿರ್ಧರಿಸಿದ, ಇನ್ನುಳಿದ ಜೀವನವನ್ನು ಹೆತ್ತವರ ಸೇವೆಯಲ್ಲಿ ಮತ್ತು ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವುದರಲ್ಲಿ ಕಳೆಯುತ್ತೇನೆ ಎಂದು. ಕರ್ಮ ಫಲವನ್ನು ಎಲ್ಲರೂ ಅನುಭವಿಸಲೇಬೇಕು. ನಾವು ಇಂದು ಇತರರಿಗೆ ನೀಡುವ ನೋವು ನಾಳೆ ನಮಗೆ ದುಪ್ಪಟ್ಟಾಗಿ ಮರಳಿ ಬರುತ್ತದೆ.
ಹೆತ್ತವರ ಆಶೀರ್ವಾದಕ್ಕಿಂತ ದೊಡ್ಡ ಆಸ್ತಿ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಗರದ ಬಣ್ಣದ ಬದುಕು, ಅಂತಸ್ತು, ಹಣ ಮತ್ತು ವ್ಯಾಮೋಹ ಎಲ್ಲವೂ ಕ್ಷಣಿಕ. ನಮ್ಮನ್ನು ಶೂನ್ಯದಿಂದ ಈ ಮಟ್ಟಕ್ಕೆ ಬೆಳೆಸಿದ ತಂದೆ ತಾಯಿಯ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಹೆತ್ತವರನ್ನು ಕೇವಲ ಹೊರೆ ಎಂದು ಭಾವಿಸುವುದು ಮನುಷ್ಯ ತನ್ನ ಬೇರುಗಳನ್ನೇ ಕತ್ತರಿಸಿಕೊಂಡಂತೆ. ಬೇರುಗಳಿಲ್ಲದ ಮರ ಹೇಗೆ ಬದುಕುಳಿಯುವುದಿಲ್ಲವೋ, ಸಂಸ್ಕಾರವಿಲ್ಲದ ಮನುಷ್ಯನ ಬದುಕು ಹಾಗೆಯೇ ಒಣಗಿ ಹೋಗುತ್ತದೆ. ಸುಹಾಸ್ ಹತ್ತಿರ ಹಣವಿತ್ತು, ಐಷಾರಾಮಿ ಮನೆ ಇತ್ತು, ಆದರೆ ಅವನ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ. ಎಲ್ಲಿ ಹಿರಿಯರನ್ನು ಗೌರವಿಸುವುದಿಲ್ಲವೋ ಅಲ್ಲಿ ಲಕ್ಷ್ಮಿ ನೆಲೆಸಿದ್ದರೂ ಶಾಂತಿ ಇರುವುದಿಲ್ಲ. ತಡವಾಗಿ ಅರಿವಾದರೂ ಪಶ್ಚಾತ್ತಾಪವೇ ಮನುಷ್ಯನನ್ನು ಮತ್ತೆ ಮನುಷ್ಯನನ್ನಾಗಿ ಮಾಡುತ್ತದೆ ಎಂಬುದು ಈ ಕಥೆಯ ಸಾರ. ನೀವು ನಿಮ್ಮ ತಂದೆ ತಾಯಿಯನ್ನು ಹೇಗೆ ನಡೆಸಿಕೊಳ್ಳುತ್ತೀರೋ ನಿಮ್ಮ ಮಕ್ಕಳು ನಿಮ್ಮನ್ನು ಹಾಗೆಯೇ ನಡೆಸಿಕೊಳ್ಳುತ್ತಾರೆ. ನಿಮ್ಮ ಇಂದಿನ ವರ್ತನೆಯೇ ನಿಮ್ಮ ನಾಳೆಯ ಭವಿಷ್ಯ. ವೀಕ್ಷಕರೇ, ನಮ್ಮ ಚಾನೆಲ್ನಲ್ಲಿ ಬರುವ ಕಥೆಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.